ನಮಸ್ತೆ ಎಲ್ಲರಿಗೂ ಆವಿಷ್ಕಾರಕ್ಕೆ ಸ್ವಾಗತ. ಸಿಂಪಲ್ಲಾಗಿ ಅರ್ಜೆಂಟಾಗಿ ಹೆಲ್ತಿಯಾಗಿರೋ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ಏನಾದರೂ ಮಾಡ್ಕೊಳ್ಬೇಕು ಅಂತಂದರೆ ನಾನಿವತ್ತು ಶೇರ್ ಮಾಡ್ತಾ ಇರೋ ಅವಲಕ್ಕಿ ನುಚ್ಚಿನುಂಡೆ ಖಂಡಿತ ಟ್ರೈ ಮಾಡ್ಬೋದು. ತುಂಬ ಹೆಲ್ತಿಯಾಗೂ ಇರುತ್ತೆ, ಬೇಗ ಆಗುತ್ತೆ, ಕಡಿಮೆ ಸಮಯದಲ್ಲಿ ಕೂಡ ರೆಡಿ ಮಾಡ್ಕೊಳ್ಬೋದು. ಇದಕ್ಕೆ ನಾನು ಗಟ್ಟಿ ಅವಲಕ್ಕಿ ತೊಗೊಂಡಿದ್ದೀನಿ. 1 ಲೋಟದಷ್ಟು ಗಟ್ಟಿ ಅವಲಕ್ಕಿ ಅಂದರೆ 1 ಪಾವು ಲೆಕ್ಕದಲ್ಲಿ ತೊಗೊಂಡಿದ್ದೀನಿ. ಈ ಅವಲಕ್ಕಿನ ಮಿಕ್ಸರ್ ಜಾರಲ್ಲಿ ಹಾಕ್ಕೊಂಡು ರವೆ ಥರ ಗ್ರೈಂಡ್ ಮಾಡ್ಕೊಳ್ಬೇಕು. 2 ಬ್ಯಾಚಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನಾವು ಗೊಜ್ಜು ಅವಲಕ್ಕಿಗೆ ಮಾಡ್ತೀವಲ್ಲ ಆ ಥರ ರವೆ ಥರ ಮಾಡಿಕೊಂಡ್ರೆ ಸಾಕು, ನುಣ್ಣಗೆ ಮಾಡ್ಕೊಳ್ಬೇಕು ಅಂತ ಇಲ್ಲ. ಅವಲಕ್ಕಿನ ರವೆ ಥರ ಗ್ರೈಂಡ್ ಮಾಡ್ಕೊಂಡಿದ್ದಾಯಿತು. ಈ ರೀತಿ ಇದೆ. ಈಗ ಇದಕ್ಕೆ ನೀರು ಹಾಕಿ ತೊಳೆದ್ಬಿಟ್ಟು ನೀರೆಲ್ಲ ಬಗ್ಗಿಸಿ ಸೋಸ್ಬಿಟ್ಟು ಇಟ್ಬಿಡೋಣ ಒಂದು 5 ನಿಮಿಷ. ಅವಲಕ್ಕಿನಲ್ಲಿ ತುಂಬ ಕೊಳೆ ಧೂಳು ಎಲ್ಲ ಇರೋದ್ರಿಂದ ತೊಳೆಯೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅವಲಕ್ಕಿನ ತೊಳೆದ್ಬಿಟ್ಟು ನೀರೆಲ್ಲ ಬಸಿದ್ಬಿಟ್ಟು ಒಂದು 5 ನಿಮಿಷ ಇಟ್ಟಿದ್ದೆ. ಈಗ ಮಿಕ್ಕಿದ ಇಂಗ್ರೀಡಿಯೆಂಟ್ಸ್ನೆಲ್ಲ ಹಾಕಿ ಕಲಿಸ್ಕೊಳ್ಳೋಣ. ಮೊದಲಿಗೆ 1 ಇಂಚಷ್ಟು ಶುಂಠಿನ ಸಣ್ಣದಾಗಿ ಹಚ್ಚಿ ತೊಗೊಂಡಿದ್ದೀನಿ. 1 ಟೀ ಸ್ಪೂನಷ್ಟು ಜೀರಿಗೆ, 3 ಹಸಿಮೆಣಸಿನ್ಕಾಯಿ, 1 ಈರುಳ್ಳಿ, ಎಲ್ಲನೂ ಸಣ್ಣದಾಗಿ ಹಚ್ಕೊಳ್ಬೇಕು. ಒಂದು 4 ಬೀನ್ಸ್. ಯಾವ ತರಕಾರಿ ಎಷ್ಟು ಬೇಕಾದರೂ ಹಾಕ್ಬೋದು, ಇಷ್ಟೇ ಹಾಕಬೇಕು ಅಂತ ಏನಿಲ್ಲ. ಕ್ಯಾಪ್ಸಿಕಮ್ 1 ಹಾಕಿದ್ದೀನಿ. ಮನೇಲಿ ಯಾವ ತರಕಾರಿ ರೆಡಿ ಇರುತ್ತೋ ಅಷ್ಟನ್ನು ಹಾಕ್ಕೊಂಡ್ರೆ ಸಾಕು. ಬರೀ ಕ್ಯಾರೆಟ್ ಇದೆ ಅಂತ ಅಂದರೆ ಕ್ಯಾರೆಟ್ ಅಷ್ಟೇ ಹಾಕ್ಕೊಳ್ಳಿ. ಇಲ್ಲ ಬಟಾಣಿ ಇದೆ ಅಂತಂದರೆ ಅದನ್ನು ಸ್ವಲ್ಪ ಮಿಕ್ಸರಲ್ಲಿ ಕ್ರಷ್ ಮಾಡಿ ಅದನ್ನು ಮಿಕ್ಸ್ ಮಾಡ್ಕೊಳ್ಬೋದು. ಕಾಯಿ ತುರಿ, ಇದು ಸಬ್ಸಿಗೆ ಸೊಪ್ಪು ಸಣ್ಣದಾಗಿ ಹಚ್ಚಿ ತೊಗೊಂಡಿರೋದು. ಒಂದು ದೊಡ್ಡ ಕಟ್ಟು ಸಬ್ಸಿಗೆ ಸೊಪ್ಪಲ್ಲಿ 1/4 ಭಾಗದಷ್ಟು ಅಷ್ಟು ತೊಗೊಂಡಿದ್ದೀನಿ, ಇಷ್ಟು ಕ್ವಾಂಟಿಟಿಗೆ. ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಉಪ್ಪು 1/4 ಟೀ ಸ್ಪೂನಷ್ಟು ಉಪ್ಪು ಹಾಕ್ತೀನಿ. ಈ ಅವಲಕ್ಕಿಗೆ ಉಪ್ಪು ಜಾಸ್ತಿ ಹಿಡಿಯಲ್ಲ ಬೇರೆ ಎಲ್ಲ ಅಡುಗೆಗಳಿಗೆ ಹಿಡಿದಷ್ಟು, ಯಾಕೆಂದರೆ ಸ್ವಲ್ಪ ಉಪ್ಪಿನಂಶ ಇರುತ್ತೆ ಅವಲಕ್ಕಿನಲ್ಲಿ. ಹಾಗಾಗಿ ಈಗ ಇದನ್ನೆಲ್ಲ ಚೆನ್ನಾಗಿ ಕಲಸೋಣ. ನೋಡಿ, ಕಲಸಿದ್ದೆಲ್ಲ ಆಯಿತು, ಮಿಶ್ರಣ ರೆಡಿ ಆಯಿತು. ಈಗ ಸ್ವಲ್ಪ ಒದ್ದೆ ಕೈ ಮಾಡಿಕೊಂಡು ಉಂಡೆ ಮಾಡಬೇಕಾಗುತ್ತೆ. ಇದು ತುಂಬ ಗಟ್ಟಿ ಅನಿಸಿದ್ರೆ ಬೇಕಾದರೆ ಸ್ವಲ್ಪ ಮೊಸರು ಹಾಕ್ಕೊಳ್ಬೋದು, ಸಾಫ್ಟಾಗಿ ಬರುತ್ತೆ. ಏನು ಬೇಕಿಲ್ಲ, ಹಿಂಗೆ ಮಾಡಿದ್ರೂ ಚೆನ್ನಾಗೇ ಆಗುತ್ತೆ. ನೋಡಿ, ನಾವು ನುಚ್ಚಿನ ಉಂಡೆ ಹೆಂಗೆ ಮಾಡ್ತೀವೋ ಆ ಥರ ಉಂಡೆ ಮಾಡಿದ್ದೀನಿ. ಇದರಲ್ಲಿ ತರಕಾರಿಗಳು ಹಾಕೋದ್ರಿಂದ ಅದರಲ್ಲೇ ನ್ಯಾಚುರಲಾಗಿ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ. ಎಕ್ಸ್ಟ್ರಾ ನೀರು ಏನು ಹಾಕೋ ಅವಶ್ಯಕತೆ ಇಲ್ಲ. ಎಲ್ಲ ಹಾಕಿ ಚೆನ್ನಾಗಿ ಕಲಸಿದ್ರೆ ಸಾಕು. ಈಗ ಉಂಡೆಗಳೆಲ್ಲ ರೆಡಿ ಆಯಿತು. ಈಗ ಹಬೆನಲ್ಲಿ ಬೇಯಿಸೋಣ ಇದನ್ನು. ಹದಿನೈದು ನಿಮಿಷ ಸ್ಟೀಮಲ್ಲಿ ಬೇಯಿಸಬೇಕು. ಅವಲಕ್ಕಿ ನುಚ್ಚಿನುಂಡೆ ಒಂದು 20 ನಿಮಿಷ ಸಾಕು ಇಡೀ ಪ್ರೊಸೀಜರ್ಗೆ. ತುಂಬ ಟೇಸ್ಟಿಯಾಗಿರುತ್ತೆ. ನಾವು ಬೇಳೆಗಳು ಬಳಸಿ ಮಾಡೋ ನುಚ್ಚಿನುಂಡೆ ಥರನೇ ಇರುತ್ತೆ. ಸಬ್ಸಿಗೆ ಸೊಪ್ಪು ಹಾಕಿರೋದು, ಕ್ಯಾರೆಟು ಇದೆಲ್ಲ ಹಾಕಿರೋದು ಒಂದು ವಿಶೇಷವಾದ ರುಚಿ ಕೊಡುತ್ತೆ. ಟ್ರೈ ಮಾಡಿ ನೋಡಿ ಹೇಗೆ ಅನಿಸುತ್ತೆ ಅಂತ. ಇದಕ್ಕೆ ನೆಂಚ್ಕೊಳ್ಳೋಕೆ ಏನು ಮಾಡಬೇಕಾಗಿಲ್ಲ, ಯಾಕೆಂದರೆ ಇದರಲ್ಲೇ ಎಲ್ಲ ಹಾಕಿರ್ತೀವಿ, ಈರುಳ್ಳಿ, ತರಕಾರಿ ಹೀಗೆ ಎಲ್ಲನೂ. ಬೇಕಂದರೆ ಕಾಯಿ ಚಟ್ನಿ ಚೆನ್ನಾಗಿರುತ್ತೆ. ತುಪ್ಪ ಇದ್ರಂತೂ ತುಂಬ ಬೆಸ್ಟ್ ಕಾಂಬಿನೇಷನ್ ಇದಕ್ಕೆ. ನಾನು ಸ್ವಲ್ಪ ಕಾಯಿ ಚಟ್ನಿ ಮಾಡಿದ್ದೀನಿ. ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಈ ನಮ್ಮ ರೆಸಿಪಿಗೆ. ಹಾಗೆಯೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೀವು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ತುಪ್ಪ ಚಟ್ನಿ ಜೊತೆ ಎಂಜಾಯ್ ಮಾಡ್ಬೋದು. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರೋ ಒಂದು ರೆಸಿಪಿ.